ಶ್ರೀನಿವಾಸ್ ಅವರೇ, ಇದನ್ನು ಹೋರಾಟ ಇನ್ನೂ ಜೋರಾಗಲಿ, ಒದೆ ಬೀಳಲಿ, ಲಾಠಿ ಚಾರ್ಜ್ ಆಗಲಿ ಅಂತ ನಾನು ಕೇಳಲ್ಲ. ನ್ಯಾಯ ತಗೊಳ್ಳೋದು ಹೇಗೆ ಶ್ರೀನಿವಾಸ್ ಅವರೇ? ಈಗ ಅಧಿವೇಶನ ಶುರುವಾಯಿತು, ವಿಷಯ ಎತ್ತಿದ್ರೆ ಸಾಕು ಅರ್ಜನ್ ಆಗ್ತಾ ಇದೆ. ಅಲ್ಲಿ ಈ ವಿಷಯ ಕೇಳಿದ್ರೆ ಸಾಕಲ್ಲಿ ಅರ್ಜನ್ ಕೇಳ್ತಾ ಇದ್ದೀನಿ ನಾನು. ಹೇಗೆ ನ್ಯಾಯ ತಗೊಳ್ಳೋದು? ಮತ್ತೆ ಈಗ ಲಾಠಿಯಿಂದನ, ಟಿಯರ್ ಗ್ಯಾಸಿಂದ ನ್ಯಾಯ ಸಿಗುತ್ತಾ? ಸಂಸತ್ತಲ್ಲಿ ಸಿಗಬೇಕಾ? ಇದಕ್ಕೆ ಹೇಗೆ ಕಿವಿ ಹಿಂಡೋ ಕೆಲಸನ ಕೇಂದ್ರ ಸರ್ಕಾರಕ್ಕೆ ತಾವು ಸತತವಾಗಿ ಮಾಡ್ತಾ ಇರ್ತೀರಾ ಅವ್ರು ತಪ್ಪಾದಾಗೆಲ್ಲ. ಇವ್ರದ್ದು ಏನಾಗಿದೆ ಅಂದ್ರೆ ಈ ಮಂಡ ಬೋರ್ಡ್ ಆಗ್ಬಿಟ್ಟಿದೆ ಇವ್ರದ್ದು ಕಿವಿ. ಇವ್ರದ್ದು ಸಿಂಗಲ್ ಅಜೆಂಡಾ ಒಂದೇ. ಇವ್ರ ಏನಪ್ಪಾ ಅಂದ್ರೆ ಇವ್ರ ಹತ್ರ ಇದ್ದಿದ್ದೆಲ್ಲ ಮುಗೀತು, ರಾಮ ಮಂದಿರ ಮುಗೀತು, ಇವ್ರ ಹತ್ರ ಇನ್ನೇನು ಉಳ್ಕೊಂಡಿಲ್ಲ. ರೈತರನ್ನ ಮುಗಿಸಿದ್ರು, ಮತ್ತೆ ಡಿವೈಡ್ ಅಂಡ್ ರೂಲ್ ಏನ್ ಇವ್ರದ್ದು ಇತಿಹಾಸ ಇದೆಯಲ್ಲ, ಇವ್ರದ್ದು ಇತಿಹಾಸ ಏನಪ್ಪಾ ಅಂದ್ರೆ ಬ್ರಿಟಿಷರ ಜೊತೆ ಅವಾಗ ಸೇರ್ಕೊಂಡು ಭಾರತೀಯರನ್ನ ಹತ್ತಿಕ್ಕದು, ಪ್ರತಿ ಒಂದ್ರಲ್ಲೂ ಯಾರ ಚಪ್ಲುಸಿ ಕೆಲಸ ಮಾಡ್ತಿದ್ದು ಅಂದ್ರೆ ಇದೇ ಗಿರಾಕಿಗಳು. ಅದೇ ಮೆಥಡ್ ಅನ್ನ ಇವತ್ತು ಸಹ ದೇಶದಲ್ಲಿ ಪ್ರತಿ ಒಂದು ವಿಚಾರದಲ್ಲಿ ಇಡೀ ಇನ್ಸ್ಟಿಟ್ಯೂಷನ್ ಅವ್ರ ಕೈಯಲ್ಲಿದೆ. ಈ ಇನ್ಸ್ಟಿಟ್ಯೂಷನ್, ಇಡಿ, IT ಯಾವುದೇ ಆಗ್ಲಿ ಪ್ರತಿ ಒಂದು ಅವ್ರ ಕೈಗೊಂಬೆಯನ್ನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಎಲೆಕ್ಷನ್ ಕಮಿಷನ್ ಇನ್ ಯಾವ್ದು ಇವ್ರ ಹತ್ರ ಇನ್ನೇನು ಇಲ್ಲ. ಈಗ ಜನ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ, ಇವರು ದೇವ್ರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡ್ ಬಂದವರು ಆ ರಾಮನ್ಗೆ ಬಿಟ್ಟಿಲ್ಲ. ಆ ರಾಮನ್ಗೆ ಯಾವ ಮಟ್ಟಕ್ಕೆ ಏನಾರ ದೇವ್ರ ಇದ್ದಿದ್ರೆ ಆ ಸೂಸೈಡ್ ಮಾಡ್ಕೊಂಡಿರೋದೇನ ಈಗ ರಾಮ. ಆ ಮಟ್ಟಕ್ಕೆ ಇವರು ಆ ದೇವ್ರನ್ನ ಹೆಸರು ಬಳಸ್ಕೊಂಡು ಮಾಡದೇ ಇರೋಂತ ಕೆಟ್ಟ ಕೆಲಸಗಳಿಂದ ಹಿಡಿದು ಪ್ರತಿಯೊಂದು ಮಾಡಿ ಇವತ್ತು ಈ ದೇಶನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂದ್ರೆ, ಪ್ರತಿ ಒಂದ್ರಲ್ಲೂ ಯಾವ್ದ್ರಲ್ಲೂ ಸ್ವಾತಂತ್ರ್ಯ ಇಲ್ಲ. ನಾವು ದೇಶ ಎಷ್ಟನೇ ನಂಬರ್ ಅಲ್ಲಿ ಇದೀವಿ ಅನ್ನೋದು ಇವ್ರು ಕೇಳಿ 25 ವರ್ಷ ಈ ದೇಶನ ಹಿಂದಕ್ಕೆ ತೆಗೆದುಕೊಂಡು ಹೋಗಂತ ಕೆಲಸವನ್ನ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಅಂಬಾನಿ ಅವ್ರು ಬಿಟ್ರೆ ಬೇರೆ ಯಾರು ಸಹ ಅವ್ರಿಗೆ ಜ್ಞಾಪನಕ್ಕೆ ಬರಲ್ಲ. ಶ್ರೀನಿವಾಸ್ ಸರ್, ಒಂದೇ ನಿಮಿಷ ಮಾತಾಡ್ತೀನಿ ನಿಮ್ಮನ್ನ. ಉಷಾ ಮೋಹನ್ ಮೇಡಮ್, ಈಗ ನಮ್ಮ ದೇಶದಲ್ಲಿ ಗುರುಕುಲ ಪರಂಪರೆ ಇದ್ದಂಥ ನೆಲೆ ಮತ್ತು ನಾಡು ಮೇಡಮ್ ನಮ್ದೆಲ್ಲರದು ಕೂಡ. ಅಂದರೆ ಶಿಕ್ಷಣ ಕಲಿಸೋದು ಅಂತ ಹೇಳಿದ್ರೆ ಪ್ರತಿಫಲಾಪೇಕ್ಷೆ ಏನೂ ಇಲ್ಲ. ಅದರಿಂದ ಏನೋ ಬರಬೇಕು, ಲಾಭ ಬರಬೇಕು, ನಾನು ತಿನ್ನಬೇಕು, ತೇಗಬೇಕು ಅಂತೆಲ್ಲ ಇಲ್ಲ. ಬಹಳಷ್ಟು ನೋಡ್ಬಿಟ್ವಿ. ಶಿಕ್ಷಣದ ವ್ಯಾಪಾರೀಕರಣ ಆಯಿತು, ಆನಂತರದಲ್ಲಿ ಟ್ಯೂಷನ್ಗಳು ಬರೋಕ್ಕೆ ಶುರುವಾಗಿವೆ. ಈಗ ಕಡೆಯದಾಗಿ ಎಕ್ಸಾಮ್ಗಳದೇ ವ್ಯಾಪಾರ, ಎಕ್ಸಾಮ್ದೇ ಬಿಸ್ನೆಸ್. ಇವಾಗ ಕ್ವಶನ್ ಪೇಪರ್ ಅಲ್ಲೇ ಶುರು ಮಾಡೋದು. ಹಾಗಿದ್ದಾಗ ಕೋಟ್ಯಾಂತರ ಜನ ಓದೋ ಅವಶ್ಯಕತೆನೇ ಇಲ್ಲ ಮೇಡಮ್. ಎಷ್ಟು ಜನಕ್ಕೆ ಕೊಂಡ್ಕೊಳ್ಳೋ ಕೆಪಾಸಿಟಿ ಇದೆ ಕ್ವಶನ್ ಪೇಪರನ್ನು, ಅಷ್ಟು ಜನ ಕೊಂಡ್ಕೊಂಡ್ರೆ ಸಾಕು ಅಂತ ಬಿಟ್ಬಿಟ್ರೆ ಆಯ್ತಲ್ಲ ಅಂತ. ಅದನ್ನೇ ಸರ್ ಈಗ ವಿದ್ಯಾರ್ಥಿಗಳು ಕೇಳ್ತಿರೋದು. ಅಂದ್ರೆ 18 ಗಂಟೆಗಳ ಕಾಲ ಪ್ರತಿದಿನ ಓದ್ಬೇಕಾಗುತ್ತೆ ಸರ್. ನೀಟಿಗೆ ಪ್ರಿಪರೇಷನ್ ಮಾಡ್ತಿದ್ದಾನೆ. ಆ ಒಂದು ಕಷ್ಟಪಟ್ಟು ಓದ್ತಾರಲ್ಲ, ಅದ್ರ ಹಿಂದೆ ಆ ತಂದೆ ತಾಯಿ ಮೇಡಮ್, ಕೆಲವು ಟ್ಯೂಷನ್ ಸೆಂಟರ್ಸ್ ಮುಂದೆ ನೋಡಿದ್ದೀನಿ ಉಷಾ ಮೇಡಮ್, ಟ್ಯೂಷನ್ ಸೆಂಟರ್ಸ್ ಮುಂದೆ ನೋಡಿದ್ದೀನಿ. ಅವ್ರ ತಂದೆ ತಾಯಿಗಳು ಬೆಳಿಗ್ಗೆ 4 ಗಂಟೆ 4:15 ಆ ಟ್ಯೂಷನ್ ಸೆಂಟರ್ ಮುಂದೆ ಬಿಟ್ಟು ಹೋಗ್ತಾರೆ ಮಕ್ಕಳನ್ನ. ಯಾಕೆ ಸರ್? ಅಂದ್ರೆ ಒಂದ್ ಒಳ್ಳೆ ಡಾಕ್ಟರ್ ಆಗ್ಲಿ, ಒಂದ್ ಒಳ್ಳೆ ಪ್ರಜೆಗಳಾಗ್ಲಿ, ಒಂದ್ ಸೇವೆಯನ್ನ ಮಾಡ್ಲಿ ಅಂತ. ಆದ್ರೆ ಇವತ್ತು ಈ ರಾಜಕಾರಣಿಗಳು ಈ ರೀತಿ ಮಾಡಿರುವಂತ ಕೃತ್ಯ ಇದೆಯಲ್ಲ, ಕ್ವೆಶ್ಚನ್ ಪೇಪರ್ ಲೀಕ್ಗಳು, ನೀವ್ ಹೇಳಿದ್ ಖಂಡಿತವಾಗ್ಲೂ ನಿಜ. ದುಡ್ಡು ಕೊಟ್ರೆ ಇವತ್ತಿನ ದಿನ ನಿಮ್ಗೆ ಗ್ರಾಜುಯೇಷನ್ ಏನು PGಗಳು, ಡಾಕ್ಟರೇಟ್ಗಳು ಎಲ್ಲ ಸಿಗುವಂತ ಹಂತಕ್ಕೆ ಇವತ್ತು ಸರ್ಕಾರಗಳು ಆ ರೀತಿ ಒಂದು ಧೋರಣೆಗೆ ಇಳಿದು ಬಿಟ್ಟಿದ್ದಾರೆ. ಅನ್ಫಾರ್ಚುನೇಟ್ಲಿ ಬಲಿ ಆಗ್ತಿರೋದು ನಮ್ಮಂತ ಕುಟುಂಬಗಳು ಸರ್. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಇರ್ತೀವಲ್ಲ ಸರ್, ನಾವು ಮಕ್ಕಳು ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗಿ ಈ ರೀತಿ ಕನ್ಸ್ ಕಟ್ಕೊಂಡು ಒಂದೊಂದು ರೂಪಾಯಿನೂ ಕೂಡಿಡ್ತೀವಿ ಸರ್. ನಮಗೆ ಯಾವುದೇ ರೀತಿ ದುಡ್ಡಿಲ್ಲ ಸರ್. ಕೋಟ್ಯಾಂತರ ರೂಪಾಯಿ ಕೊಟ್ಟು ನಾವು ಸೀಟ್ ತಗೊಳ್ಳೋದಕ್ಕೆ. ನಮ್ಮ ಮಕ್ಕಳು CET ಬರಿಬೇಕು, ನೀಟ್ ಬರಿಬೇಕು, ಎಲ್ಲಾನು ಬರೆದೋನೆ ನಾವು ಸೀಟ್ಗಳು ತಗೋಬೇಕಾಗಿದೆ. ಡಾಕ್ಟರೇಟ್ ಯಾಕೆ ಸರ್ ಇವತ್ತು ನಮ್ಮ ದೇಶದಲ್ಲಿ ಡಾಕ್ಟರ್ಗಳು ಓದ್ತಾ ಇಲ್ಲ? ಎಲ್ಲ ಹೊರ ದೇಶಕ್ಕೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಅನ್ಯಾಯಗಳಿಗೆ ನೀವು ನೋಡ್ಬೋದು. ಅವರು ಏನು ಹೋಮ್ ಸರ್ಜನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವರೆಲ್ಲ ದೇಶ ಬಿಟ್ಟು ಹೊರ ದೇಶಗಳಿಗೆ ಹೋಗಿ ಮಾಡ್ಕೊ ಬರ್ತಾ ಇದಾರೆ. ಯಾಕೆ? ಈ ವ್ಯವಸ್ಥೆಯಿಂದಲೇ. ಇವತ್ತು ಅದೇ ನಮ್ಮ ದೇಶದಲ್ಲಿ ನಮ್ಮಲ್ಲಿ ಏನ್ ಮೆಡಿಕಲ್ ಕಾಲೇಜ್ಗಳು ಕಡಿಮೆ ಆಗಿದಾವ, ಲೆಕ್ಚರರ್ಗಳು ಕಡಿಮೆ ಆಗಿದಾರ, ಉತ್ತಮವಾದಂತ ಶಿಕ್ಷಣದ ವ್ಯವಸ್ಥೆ ಹೊಂದಿರುವಂತ ದೇಶ ನಮ್ಮದು. ಆದ್ರೆ ಇವತ್ತಿನ ಈ ಹಾಳು ರಾಜಕಾರಣಿಗಳ ಒಂದು ದುರ್ಬುದ್ಧಿ ಇದೆಯಲ್ಲ, ದುಡ್ಡಿನ ಆಸೆಗೆ ಶಿಕ್ಷಣದಲ್ಲೂ ಈ ರೀತಿ ಮಾಡ್ತಿರೋದು ನಿಜವಾಗ್ಲೂ ಪ್ರತಿ ಒಬ್ರು ಖಂಡಿಸ್ಬೇಕು ಸರ್. ನಾನು ಪಕ್ಷಾತೀತವಾಗಿ ನಾನು ಎಲ್ರಿಗೂ ಹೇಳ್ತೇನೆ. ನಾಳೆ ದಿನ ನಮ್ಮ ಮಕ್ಕಳು ಕೂಡ ಇದೇ ಪ್ರಾಸೆಸ್ ಸಿಸ್ಟಮ್ ಅಲ್ಲೇ ಬರಬೇಕು. ಕರೆಕ್ಟ್. ಥ್ಯಾಂಕ್ ಯು ಉಷಾ ಮೋಹನ್ ಮೇಡಮ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು ಕೀರ್ತಿ ಗಣೇಶ್ ಅವರೇ, ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ವೆಯ್ಟ್ ಮಾಡೋಣ ಈ ವಿಚಾರದಲ್ಲಿ. ಯಾರೇ ಆದರೂ ಅಷ್ಟೇ, ಸರ್ಕಾರ ಯಾರ್ದಾದ್ರೂ ಇರಲಿರಿ, ನಮ್ಮ ಮಕ್ಕಳದೇ ಭವಿಷ್ಯ. ರಾಜಕಾರಣಿಗಳ ಮಕ್ಕಳು ಬಿಡಿ,
ಈ ಅನೇಕರು ನಾನು ಕೆಲವು ಹೆಸರು ಹೇಳ್ಬಿಟ್ರೆ ನಿಮ್ಗೆ ಆಘಾತ ಆಗಿಬಿಡಬಹುದು. ನಮ್ಮ ದೇಶದಲ್ಲಿ ದೊಡ್ಡ ಸಿಪಾಯಿಗಳು, ದೊಡ್ಡ ಬಾಂಡು ಅವರು ಅಂತ ಕರ್ಕೊಂಡವರು, ಅವರ ಮಕ್ಕಳುಗಳು ನಮ್ಮ ದೇಶ ಬಿಟ್ಬಿಟ್ಟು ಬೇರೆ ದೇಶದ ಪೌರತ್ವ ತೊಗೋತಾ ಇದ್ದಾರೆ ರೀ ಇವತ್ತಿಗೆ. ಇಲ್ಲಿ ಹೇಳೋದೆಲ್ಲ ದೇಶ ಪ್ರೇಮದ ಪಾಠಗಳು. ಅವ್ರು ಹಾಗೆ, ಅವ್ರು ಹೀಗೆ, ಅವ್ರು ಸೂಪರ್ ಅಂತೆ, ಅವ್ರು ಬಾಂಡ್ ಅಂತೆ, ಹಾಗೆ ಹೀಗೆ ಅಂತ. ಕೆಲವ್ರ ಮಕ್ಕಳು ಚೆಕ್ ಮಾಡಿಬಿಡಿ ನೀವು, ಅವರೆಲ್ಲ ಆರಾಮಾಗಿ ವಿದೇಶಗಳಲ್ಲಿ ಓದ್ಕೊಂಡು ಆರಾಮಾಗಿದ್ದಾರೆ. ಎಲ್ರಿಗೂ ಆ ಸೌಕರ್ಯ, ಆ ಸೌಲಭ್ಯ, ಅಷ್ಟು ಹಣ ಇಲ್ವಲ್ರಿ. ಅದಕ್ಕೆ ವ್ಯವಸ್ಥೆ ಒಳಗಡೆ ಎಷ್ಟೇ ಕಠಿಣ ಪರೀಕ್ಷೆಗಳಾಗಲಿ ನಾವು ಓದ್ತೀವಿ. 18 ಗಂಟೆನ ಇನ್ನೊಂದು ದಿನ 20 ಗಂಟೆ ಓದೋ ಪರಿಸ್ಥಿತಿ ಬರುತ್ತಾ, ಓದ್ತೀನಿ. 21 ಗಂಟೆ ಓದೋ ಪರಿಸ್ಥಿತಿ ಬರುತ್ತಾ, ಓದ್ತೀನಿ ಅಂತ ಮಕ್ಕಳು ನಿಂತಿವೆ. ಅಂತ ಮಕ್ಕಳು ಓದ್ಕೊಂಡು ಎಕ್ಸಾಮಿಗೆ ಬಂದಾಗ ನಾವು ಕ್ವಶನ್ ಪೇಪರ್ ಯಾರಿಗೋ ಮಾರ್ಕೊಂಡು ಬಿಟ್ಟಿದ್ರೆ, ಏನಕ್ಕಪ್ಪ ನಾನು ಇಷ್ಟು ಓದ್ದೆ ಅಂತ ಅವ್ರಿಗೆ ಆಘಾತಗಳಾಗಿ ಅವರು ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಧರ್ಮೇಂದ್ರ ಪ್ರಧಾನ್, ಇನ್ನೊಬ್ಬರು ಮೋದಿ, ಅದು ಇದು ಇದೆಲ್ಲ ವಿಷಯ. ಇದೊಂದು ವಿಷಯದ ಈ ಸಬ್ಜೆಕ್ಟ್ ಇದೆಯಲ್ಲ, ಇದು ಕರೆಕ್ಷನ್ ಆಗಬೇಕು. ಈ ಸಿಸ್ಟಮ್ ಇದೆಯಲ್ಲ, ಅದನ್ನು ಸರಿ ಮಾಡಬೇಕು. ಹ್ಯಾಂಗಾಗಿದ್ದರೆ, ಒಂದು ವೈರಸ್ ಬಂದುಬಿಟ್ಟಿದ್ರೆ ಸಿಸ್ಟಮ್ಗೆ ಏನು ಮಾಡ್ತೀವಿ ಹೇಳಿ? ಆ್ಯಂಟಿ ವೈರಸ್ ಹಾಕ್ತೀವಿ, ಕರೆಕ್ಷನ್ ಮಾಡ್ತೀವಿ, ರೀಬೂಟ್ ಮಾಡ್ತೀವಿ, ರೀಸ್ಟಾರ್ಟ್ ಮಾಡ್ತೀವಿ. ಹಾಗೆ ರೀಸ್ಟಾರ್ಟ್ ಆಗುವಂಥ ಸಮಯ ಬಂದಿದೆ. ಇದಕ್ಕೆ ದೇಶದ ಜನ ರೀಸ್ಟಾರ್ಟ್ ಮಾಡಿಸ್ಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.